ಕರ್ತನ ಸಮ್ಮುಖದಲ್ಲಿ ಪರಿಪೂರ್ಣವಾದ ಸಂತೋಷ. ಆಮೆನ್. ಹಲ್ಲೆಲೂಯಾ. ಕಮ್ ಆನ್ ಚರ್ಚ್, ಹೇಳ್ರಿ. ದೇವರ ವಾಕ್ಯ ಹೇಳ್ತಿದೆ, ಆತನ ಸಮ್ಮುಖದಲ್ಲಿ ಪರಿಪೂರ್ಣವಾದ ಸಂತೋಷ. ನಿಮಗೆ ಎಲ್ಲೂ ಸಿಕ್ಕಲಾರದ ಸಂತೋಷ, ಸಮಾಧಾನ ಯೇಸುವಿನ ಸನ್ನಿಧಾನದಲ್ಲಿ ಸಿಕ್ಕುವಂಥದ್ದಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕೀರ್ತನೆ 16ನೇ ಅಧ್ಯಾಯದ 11ನೇ ವಚನಕ್ಕೆ ಹೇಳ್ತದೆ, ನೀನು ನನಗೆ ಜೀವ ಮಾರ್ಗವನ್ನು ತಿಳಿಯಪಡಿಸುವೆ, ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣವಾದ ಸಂತೋಷ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನ ಸನ್ನಿಧಾನದಲ್ಲಿ ಪರಿಪೂರ್ಣವಾದ ಸಂತೋಷ ಇದೆ. ನನ್ನ ಪ್ರೀತಿಯುಳ್ಳ ದೇವಜನ, ಕರಗಳನ್ನು ಮೇಲೆ ಕೆತ್ತಿ ಆ ಸಂತೋಷ ಕೊಟ್ಟಂತ ಯೇಸುವಿಗೆ ಮನಪೂರ್ವಕವಾಗಿ ಸ್ತೋತ್ರ ಮಾಡುತ್ತಾ ಹೇಳ್ರಿ. ಇವತ್ತು ನಾವು ನಿಂತಿದ್ದೇವೆ ಅಂದರೆ ನಿರ್ಮೂಲ ಆಗದೆ, ನಾವು ಮಣ್ಣಲ್ಲಿರದೆ, ನಾಶ ಆಗದೆ, ಯಾವುದೋ ಹಾಸ್ಪಿಟಲ್ನಲ್ಲಿ ಇರದೆ, ಹಲ್ಲೆಲೂಯಾ, ಯಾವುದೋ ಅನಾರೋಗ್ಯತೆಯಲ್ಲಿ ಬಿದ್ದು ನಾವು ಹಾಸಿಗೆಯನ್ನು ಹಿಡಿಯದೆ ಇವತ್ತಿಗೂ ನಿರಂತರವಾಗಿ ನಾವು ಜೀವಿಸ್ತಿದ್ದೇವೆ, ಆರೋಗ್ಯವುಳ್ಳವರಾಗಿ ಜೀವಿಸ್ತಿದ್ದೇವೆ ಅಂದರೆ ಅದಕ್ಕೆ ಕಾರಣನಾಗಿರುವ ಯೇಸುವಿಗೆ ಮನಸ್ಸಾರೆ ಸ್ತೋತ್ರಗಳನ್ನು ಹೇಳು. ಎಲ್ಲ ಹೇಳಿ. ನನ್ನ ಜೀವನ ಸಾಗುತ್ತಿರುವುದು ನನ್ನ ಬಲದಿಂದಲ್ಲ, ನಾ ಮಣ್ಣಲ್ಲಿರದೆ ಉಸಿರಾಡುವುದು ಸಾಮರ್ಥ್ಯದಿಂದಲ್ಲ. ಎಲ್ಲ ಸೇರಿ ಹೇಳೋಣ. ನನ್ನ ಜೀವನ ಸಾಗುತ್ತಿರುವುದು, ನನ್ನ ಜೀವನ ಸಾಗುತ್ತಿರುವುದು ನನ್ನ ಬಲದಿಂದಲ್ಲ, ನಾ ಮಣ್ಣಲ್ಲಿರದೆ ಉಸಿರಾಡುವುದು ನನ್ನ ಸಾಮರ್ಥ್ಯದಿಂದಲ್ಲ. ಹೇಳೋಣ. ಗಣನೆಗೆ ಬಾರದ ನಮ್ಮನ್ನ, ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದು ನಿನ್ ಕೃಪೆಯೇ, ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದು ನಿನ್ ಕೃಪೆಯೇ. ಎರಡು ಕರಗಳ ಚಾಚಿ ಹೇಳೋಣ. ಕೃಪೆ 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 ಯೇಸು ಅಪ್ಪ, ಎಲ್ಲ ನಿನ್ನ ಕೃಪೆ. ಕೃಪೆಯೇ 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 ಯೇಸು ಅಪ್ಪ, ಎಲ್ಲ ನಿನ್ನ ಕೃಪೆ. ನನ್ನ ಕುಟುಂಬ ನೆಮ್ಮದಿಯಾಗಿರುವುದು ನನ್ನ ಐಶ್ವರ್ಯದಿಂದ, ನಾ ಹತ್ತಲಾಗದ ಸ್ಥಾನ ಕತ್ತಿದು ನನ್ನ ಜ್ಞಾನದಿಂದ. ಎಲ್ಲ ಸೇರಿ ನನ್ನ ಕುಟುಂಬ ನೆಮ್ಮದಿಯಾಗಿರುವುದು, ನನ್ನ ಕುಟುಂಬ ನೆಮ್ಮದಿಯಾಗಿರುವುದು ನನ್ನ ಆದಾಯದಿಂದ, ನಾ ಹತ್ತಲಾಗದ ನನ್ನ ತಾಲಂತಿಂದಲ್ಲ, ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆ. ಎಷ್ಟು ಜನ ಹೇಳ್ತೀರ ಹಾಗೆ? ಯಾವ ಗಣನೆಗೂ ಬಾರದಂತ ನನ್ನ ಎಸೆಯ ಗಣನೆಯ ಮಾಡಿದು ನಿನ್ ಕೃಪೆಯೇ 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 ಯೇಸು ಅಪ್ಪ, ಎಲ್ಲ
ಎಷ್ಟು ಜನ ಹೇಳ್ತೀರಾ ಹಾಗೆ? ಎಲ್ಲ ನಿನ್ನ ಕೃಪೆ, ಕೃಪೆಯೇ 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 ಯೇಸು ಅಪ್ಪ, ಎಲ್ಲ ನಿನ್ನ ಕೃಪೆ. ಎಲ್ಲ ಹೇಳ್ರಿ. ಶೂನ್ಯವಾಗಿದ್ದ ನನ್ನ ನೂರಕ್ಕೆ ನೂರರಷ್ಟು ಮಾಡಿ ಯೋಗ್ಯನೆಂದು ನನ್ನ ಕರೆದದು ನಿನ್ನ ಕೃಪೆಯಲ್ಲವೇ. ಕಮಾಂಚಿ ಎಲ್ಲರೂ ಹೇಳೋಣ. ಶೂನ್ಯವಾಗಿದೆ ನಮ್ಮನ್ನ, ಶೂನ್ಯವಾಗಿದ್ದ ನನ್ನ ನೂರಕ್ಕೆ ನೂರರಷ್ಟು ಮಾಡಿ ಯೋಗ್ಯನೆಂದು ನನ್ನ ಕರೆದದ್ದು ನಿನ್ನ ಕೃಪೆಯಲ್ಲವೇ. ಎಲ್ಲರೂ ಬಾಯಿ ತೆರೆದಿಲ್ಲೋಣ. ಗಣನೆಗೆ ಬಾರದ, ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದು ಯೇಸುವೇ ಕೃಪೆಯೇ. ನಿನ್ನ ಕೃಪೆಯಪ್ಪ. ಗಣನೆಗೆ ಬಾರದಂತ ಗಣನೆಯ ಮಾಡಿದು ನಿನ್ನ ಕೃಪೆಯೇ. ಎರಡು ಕರಗಳನ್ನ ಮೇಲಕ್ಕೆ ಚಾಚಿ ಹೇಳೋಣ. ಕೃಪೆಯೇ 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 ಯೇಸು ಅಪ್ಪ, ಎಲ್ಲ ನಿನ್ನ ಕೃಪೆ. ಎಲ್ಲ ನಿನ್ನ ಕೃಪೆ, ಕೃಪೆಯೇ 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 ಯೇಸು ಅಪ್ಪ, ಎಲ್ಲ ನಿನ್ನ ಕೃಪೆ. ಯೇಸು ಅಪ್ಪ, ನಿನ್ನ ಕೃಪೆ. ಯೇಸು ಅಪ್ಪ, ಎಲ್ಲ